ಏನಪ್ಪ ನೀನ್ ಹೇಳ್ತಿ, ಖರ್ಗೆಗಿನ್ನ ಅರ್ಹತೆ ಬೇಕು ನಿನ್ಗೆ? ಆಗಲ್ಲ, ಅವೆಲ್ಲ ಸಂದರ್ಭ ಬರ್ಲಿ. ಒಟ್ಟಿನಲ್ಲಿ ಡಿಮಾಂಡ್ ಇದೆ. ದಲಿತರು ಸಿಎಂ ಆಗ್ಬೇಕು ಅಂತ ಯಾಕೆ ಕೇಳ್ತೀವಿ ಅಂದ್ರೆ 24% ಜನ ಇದ್ದೀವಿ SC ST. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನನ್ಗೀಗೇನು ಅಧಿಕಾರ ಬೇಡ, ಅಧ್ಯಕ್ಷರು ಮಾಡಿ, ನಾನು ಪಾರ್ಟಿ ತರ್ತೀನಿ ಅಧಿಕಾರಕ್ಕೆ, ಆಮೇಲೆ ಅವಕಾಶ ಮಾಡಿಕೊಡಿ ಅಂತಾರೆ. ಪರಮೇಶ್ವರು ಅಧ್ಯಕ್ಷರಾಗಿ 8 ವರ್ಷ ಯಾರು ಇಲ್ಲಿವರೆಗೂ ಆಗಿಲ್ಲ. ಹೋಮ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು ಅವರು. ಈ ರೀತಿ ಇದ್ದೀವಿ ಸೀನಿಯರ್. ನಾನು ಕೂಡ ಖರ್ಗೆ ಅವರಾದ್ಮೇಲೆ ಪಾರ್ಟಿಯಲ್ಲಿ, ರಾಜಕೀಯದಲ್ಲಿ ನಾನು ಕೂಡ ಸೀನಿಯರ್ ಇದ್ದೀನಿ. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಎಲ್ರಿಗೂ ಆಕಾಂಕ್ಷೆಗಳಿರ್ತೇವೆ, ಆದ್ರೆ ತೀರ್ಮಾನ ಹೈಕಮಾಂಡ್ ಬದ್ಧವಾಗಿರ್ತೀವಿ ಶಿಸ್ತಿನ ಸಿಪಾಯಿಗಳಾಗಿ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂದ್ರೆ ಆ ಪಕ್ಷದಲ್ಲಿ ಬೆಳೆದಿದ್ದೀವಿ, ಆ ಪಕ್ಷ ಆಶೀರ್ವಾದ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಅವ್ರು ಏನ್ ಕೊಟ್ರು ಮಾಡಕ್ ತಯಾರಿದ್ದೀವಿ. ಥ್ಯಾಂಕ್ ಯು.